ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಡೆದಂತಹ ಒಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಇಲ್ಲಿ ಖಾಲಿ ಇರುವಂತಹ ಈ ಹುದ್ದೆಗಳ ನೇಮಕಾತಿಗೆ ನಡೆಸಿರ್ತಕ್ಕಂತಹ ಪರೀಕ್ಷೆಯಲ್ಲಿ GK ಪೇಪರ್ಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ನಾವು ಇದನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ, ಈ ಕೆಳಗಿನ ಕ್ರೀಡಾಕೂಟಗಳು ಮತ್ತು ಆತಿಥ್ಯ ವಹಿಸಿದ ಮತ್ತು ವಹಿಸುತ್ತಿರುವ ದೇಶಗಳ ಜೋಡಿಗಳಲ್ಲಿ ಯಾವ ಜೋಡಿಯೂ ಸರಿಯಾಗಿಲ್ಲ ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಇಲ್ಲಿ ಆಯ್ಕೆ 2 ಅಂದರೆ ಏಷ್ಯನ್ ಗೇಮ್ಸ್ 2022. ಇದು ನಡೆದಿರ್ತಕ್ಕಂಥದ್ದು ಜಪಾನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ತಪ್ಪಾಗಿದೆ. ನೆಕ್ಸ್ಟು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ A ಮತ್ತು B ಎರಡೂ ಕೂಡ ಇಲ್ಲಿ ಏನಾಗ್ತದೆ ಅಂತಂದರೆ ಸರಿಯಾದಂತಹ ಉತ್ತರಗಳಾಗ್ತವೆ. ನೆಕ್ಸ್ಟು, ಅದೇ ರೀತಿ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಅಡಿಯಲ್ಲಿ ಬರುವ ಹರ್ ಘರ್ ಜಲ್ ಯೋಜನೆಯ ಮುಖ್ಯ ಉದ್ದೇಶ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಎಲ್ಲ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ಯಾವ ವರ್ಷದಲ್ಲಿ ಪ್ರಥಮ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಲಾಯಿತು ಅಂತೇಳಿ ಕೇಳ್ತಾ ಇದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು 1952 ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟು, 2023ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ MotoGP ವಾಹನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಗ್ರೇಟರ್ ನೋಯ್ಡಾ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್, ಅದೇ ರೀತಿ ಪ್ರಶ್ನೆ ಸಂಖ್ಯೆ 6, ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಇಲ್ಲಿ ಕೆಳಗಡೆ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಆಯ್ಕೆ 4. ಎಲ್ಲ ಹೇಳಿಕೆಗಳು ಇಲ್ಲಿ ಏನಾಗ್ತವೆ ಅಂತಂದರೆ ಸರಿ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 7, ಕ್ಯಾಲ್ಸಿಯಂ ಅಯಾನ್ನ ಕಾರ್ಯದ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ ಕೇಳ್ತಾ ಇದ್ದಾರೆ. ಪ್ರಶ್ನೆ ಸಂಖ್ಯೆ 7 ಬಂದ್ಬಿಟ್ಟು ಆಯ್ಕೆ A ಮತ್ತು B ಎರಡೂ ಕೂಡ ರಕ್ತ ಹೆಪ್ಪುಗಟ್ಟುವಿಕೆ ಪ್ರಕ್ರಿಯೆಗೆ ಸಹಾಯ ಮಾಡ್ತದೆ, ಜೊತೆಗೆ ಸ್ನಾಯುವಿನ ಸಂಕೋಚನೆಗೆ ಸಹಾಯ ಮಾಡ್ತದೆ. ನೆಕ್ಸ್ಟ್, ಅದೇ ರೀತಿ ಪ್ರಶ್ನೆ ಸಂಖ್ಯೆ 8, ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಸಂಖ್ಯೆ 8 ಸಿ ವಿ ರಾಮನ್ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್, ಅದೇ ರೀತಿ ಪ್ರಶ್ನೆ ಸಂಖ್ಯೆ 9, ಇಲ್ಲಿ ಆಯ್ಕೆ 3 ಅಥವಾ 4 ಆಯ್ಕೆ 3 ಅಥವಾ 4 ಸರಿ ಆಗ್ಬೋದು. ನೆಕ್ಸ್ಟ್, ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 10, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 3 ಹೇಳಿಕೆ 1 ತಪ್ಪಾಗಿದ್ದು B ಮತ್ತು C ಹಾಗೂ D ಹೇಳಿಕೆಗಳು ಸರಿಯಾಗ್ತವೆ. ಅಂಡಜ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡುತ್ತವೆ ಅಂತೇಳಿ ಕೊಟ್ಟಿದ್ದಾರಲ್ಲ, ಇದು ತಪ್ಪಾಗಿದೆ. ಉಳಿದಂತಹ 3 ಕೂಡ ಇಲ್ಲಿ ಏನಾಗ್ತವೆ ಅಂತಂದರೆ ಸರಿಯಾದಂತಹ ಉತ್ತರಗಳಾಗಿದ್ದಾವೆ. ನೀರನ್ನು 0 ಡಿಗ್ರಿ ಸೆಲ್ಸಿಯಸ್ನಿಂದ 10 ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿ ಮಾಡಿದಾಗ ಅದರ ಗಾತ್ರ ಏನಾಗ್ತದೆ ಅಂತ ಕೇಳಿದರೆ ಮೊದಲು ಕಡಿಮೆ ಆಗಿ ಆನಂತರ ಹೆಚ್ಚಾಗುವುದನ್ನು ನಾವಿಲ್ಲಿ ಕಾಣ್ಬೋದು. ಪ್ರಶ್ನೆ ಸಂಖ್ಯೆ 12, ಮಳೆಯ ನೀರು ಕೊಂಚ ಆಮ್ಲೀಯ ಗುಣವನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ CO2 ಕರಗುವಿಕೆಯಿಂದ ಮಳೆಯ ನೀರಿನ pH ಮೌಲ್ಯ ಬಂದ್ಬಿಟ್ಟು 5.6 ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಹೇಳಿಕೆ 1 ಮತ್ತು ಹೇಳಿಕೆ 2 ಇಲ್ಲಿ ಸರಿಯಾಗ್ತವೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 13, ಈ ಕೆಳಗಿನ ಸಮಸ್ಥಾಯಿಗಳ ಮತ್ತು ಅದರ ಉಪಯುಕ್ತತೆಯನ್ನು ಗಮನಿಸಿ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ. ಈ ಮೇಲಿನ ಯಾವ ಸಮಸ್ಥಾಯಿಗಳು ಉಪಯುಕ್ತತೆಯನ್ನು ಸರಿಯಾಗಿ ಹೊಂದಿಸಲಾಗಿದೆ ಅಂತೇಳಿ. ಯುರೇನಿಯಂ ಅಂತಕ್ಕಂಥದ್ದನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ಆಯ್ಕೆ 1 ಮಾತ್ರ ಇಲ್ಲಿ ಸರಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14, ಅಡುಗೆ ಮಾಡುವಾಗ ಪಾತ್ರೆಯ ತಳಹೊರಭಾಗ ಕಪ್ಪು ಬಣ್ಣಕ್ಕೆ ತಿರುಗಲು ಕಾರಣವೇನೆಂದರೆ ಅಂತ ಹೇಳಿಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಇಂಧನವು ಸಂಪೂರ್ಣವಾಗಿ ಉರಿಯುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್, ಅದೇ ರೀತಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಭಾರ ಜಲದ ಕಾರ್ಯವೇನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡುವುದು ಭಾರ ಜಲದ ಕಾರ್ಯವಾಗಿರ್ತದೆ. ಆಯ್ಕೆ 1 ಇಲ್ಲಿ ಸರಿಯಾಗ್ತದೆ. ಮುಂದುವರಿದು ಪ್ರಶ್ನೆ ಸಂಖ್ಯೆ 16, ಕೆಳಗಿನ ಯಾವ ಅಂಶಗಳು ಗಾಳಿಯಲ್ಲಿ ಶಬ್ದದ ವೇಗದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತವೆ ಅಂತ ಕೇಳಿದ್ದಾರೆ. ಆಯ್ಕೆ 1 ಇಲ್ಲಿ ಸರಿಯಾದಂತಹ ಉತ್ತರ. ತಾಪಮಾನ ಅಂತಕ್ಕಂಥದ್ದು ಒಂದು ವೇಗದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ನೆಕ್ಸ್ಟ್, ಅದೇ ರೀತಿ ಪ್ರಶ್ನೆ ಸಂಖ್ಯೆ 17, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 2. ನೋಡಿ, ಬಂಡೀಪುರ ಅಂತಕ್ಕಂಥದ್ದು ಹುಲಿ ಸಂರಕ್ಷಣಾ ವಲಯವಾಗ್ತದೆ. ಅದೇ ರೀತಿ ಆದಿಚುಂಚನಗಿರಿ ಬಂದ್ಬಿಟ್ಟು ನವಿಲಧಾಮ, ದರೋಜಿ ಬಂದ್ಬಿಟ್ಟು ಕರಡಿ ಸಂರಕ್ಷಣಾ ವಲಯ ಆಗ್ತದೆ. ಅದೇ ರೀತಿ ದಾಂಡೇಲಿ ಅಂತಕ್ಕಂಥದ್ದು ಇದು ಕೂಡ ಟೈಗರ್ ರಿಸರ್ವ್ ಅಂತೇಳಿ ಕರೆಸ್ಕೋತದೆ. ಹಾಗಾಗಿ ಪಕ್ಷಿಧಾಮ ಅಲ್ಲ. ಹಾಗಾಗಿ A, B ಮತ್ತು C ಮಾತ್ರ ಇಲ್ಲಿ ಸರಿಯಾದ ಉತ್ತರವಾಗ್ತವೆ.
ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ವಾಹನಗಳಿಂದ ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆಗೊಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮೋಟಾರು ವಾಹನಗಳಲ್ಲಿ ಅಳವಡಿಸಲಾಗುತ್ತದೆ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಸರಿಯಾದಂತಹ ಉತ್ತರ ವೇಗವರ್ಧಕ ಪರಿವರ್ತಕ ಅಂಥೇಳಿ ಏನು ಕೊಟ್ಟಿದ್ದಾರಲ್ಲ, ಸೊ ಇದು ಸರಿಯಾದಂತಹ ಉತ್ತರವಾಗ್ತದೆ. ಸೊ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ 22. ಸೊ ಇಲ್ಲಿ ನೋಡಿ, ಈ ಕೆಳಗಿನ ಜಿಲ್ಲಾವಾರು ಅರಣ್ಯ ಕ್ಷೇತ್ರ ಪ್ರಕಾರ ಏರಿಕೆ ಕ್ರಮದಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಬಂದಾಗ ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಬೌದ್ಧ ಸಮ್ಮೇಳನಗಳನ್ನು ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಗುರುತಿಸಿ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3, ಅಂದರೆ ರಾಜ್ಯಗೃಹ, ಅದೇ ರೀತಿ ವೈಶಾಲಿ, ನೆಕ್ಸ್ಟ್ ಬಂದ್ಬಿಟ್ಟು ಪಾಟಲಿಪುತ್ರ, ಕುಂಡಲವನ ಅಂತಕ್ಕಂಥದ್ದು ಬರ್ತದೆ. ಸೊ ಹಾಗಾಗಿ ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಸೊ ನೆಕ್ಸ್ಟ್ 27ನೇ ಪ್ರಶ್ನೆ, ನದಿಗಳು ಮತ್ತು ಅವುಗಳಿಗೆ ಪ್ರಾಚೀನ ಹೆಸರುಗಳನ್ನ ಹೊಂದಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 3. ಸೊ ಅಂದರೆ ವಿತಸ್ತ ಅಂತಕ್ಕಂಥದ್ದು ಜೀಲಂ ನದಿಗಿರ್ತಕ್ಕಂಥ ಹೆಸರು, ಅದೇ ರೀತಿಯಾಗಿ ಅಸನ್ಕಿ ಅಂತಕ್ಕಂಥದ್ದು ಸೊ ಚಿನಾಬ್, ಅದೇ ರೀತಿ ಪರುಷ್ಣಿ ಬಂದ್ಬಿಟ್ಟು ಸೊ ರಾಬಿ, ಶತುದ್ನಿ ಅಂತಕ್ಕಂಥದ್ದು ಬಂದ್ಬಿಟ್ಟು ಸೊ ಸಟ್ಲೇಜ್ ನದಿಗಿರ್ತಕ್ಕಂತಹ ಒಂದು ಹೆಸರಾಗ್ತದೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ 28, 1565ರ ತಾಳಿಕೋಟೆ ಯುದ್ಧದಲ್ಲಿ ಭಾಗವಹಿಸಿದ ಬಹುಮನಿ ಸುಲ್ತಾನರು ಮತ್ತು ರಾಜ್ಯಗಳನ್ನ ಸರಿಯಾಗಿ ಹೊಂದಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 1. ಸೊ ಗೋಲ್ಕೊಂಡದ ಇಬ್ರಾಹಿಂ ಕುಲಿ ಕುತುಬ್ ಶಾಹಿ, ಸೊ ಅಹ್ಮದ್ನಗರದ ನಿಜಾಮ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಅಮೀರ್ ಖುಸ್ರೋನ ಯಾವ ಕೃತಿ ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳ ಕುರಿತು ಮಾಹಿತಿಯನ್ನು ನೀಡ್ತದೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಖಜೀನ್ ಉಲ್ ಫುತ್ ಅಂತಕ್ಕಂಥದ್ದು ಸೊ ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆ ಬಗ್ಗೆ ತಿಳಿಸ್ಕೊಡ್ತದೆ. ಈ ಕೆಳಗಿನ ಯಾವ ವಿದೇಶಿ ವಿಜಯನಗರಕ್ಕೆ ಭೇಟಿ ನೀಡಿರಲಿಲ್ಲ ಅಂತೇಳಿ ಕೇಳಿದ್ದಾರೆ. ಸೊ ಇವರು ಎಲ್ಲರೂ ಕೂಡ ಏನಾಗ್ತಾರೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. ಸೊ ಈ ಒಂದು ಪ್ರಶ್ನೆಯನ್ನು ಪರಿಶೀಲಿಸ್ತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 31. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ ಸ್ನೇಹಿತರೆ. ಸೊ ಆಯ್ಕೆ 2 ಇಲ್ಲಿ ಸರಿಯಾಗ್ತದೆ, ಬಿ ಮಾತ್ರ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಸೊ ಇದನ್ನು ತಾವು ಗಮನಿಸಿ. ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ 32. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸೊ ಆಯ್ಕೆ 3. ಇಲ್ಲಿ ತಾವು ನೋಡ್ಬೋದು. ಸೊ ಗುಲಾಮಿ ಸಂತತಿ ಅಂತಕ್ಕಂಥದ್ದು 1706ರಿಂದ 1790. ಸೊ ತುಘಲಕ್ ಸಂತತಿ ಬಂದ್ಬಿಟ್ಟು 1320ರಿಂದ 1414ರವರೆಗೆ. ಅದೇ ರೀತಿ ಸೈಯದ್ ಸಂತತಿ ಅಂತಕ್ಕಂಥದ್ದು ಬಂದ್ಬಿಟ್ಟು 1414ರಿಂದ 1451. ನೆಕ್ಸ್ಟು ಖಿಲ್ಜಿ ಬಂದ್ಬಿಟ್ಟು 1290ರಿಂದ 1220ರವರೆಗೆ ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ಸೊ ಹಾಗಾಗಿ ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಸ್ತಶಕ 1498ರಲ್ಲಿ ವಾಸ್ಕೋ ಡ ಗಾಮಾನ 3 ಹಡಗುಗಳನ್ನು ತೆಗೆದುಕೊಂಡು ಕಲ್ಲಿಕೋಟೆಗೆ ಹೋಗಲು ನೇತೃತ್ವ ವಹಿಸಿದ ಗುಜರಾತಿ ನಾವಿಕ ಯಾರು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಸರಿಯಾದಂತಹ ಉತ್ತರ ಅಬ್ದುಲ್ ಮಜೀದ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಜ್ಯೋತಿಬಾ ಫುಲೆ, ಅದೇ ರೀತಿ ದಯಾನಂದ ಸರಸ್ವತಿ, ರಾಮಕೃಷ್ಣ ಪರಮಹಂಸ, ಶ್ರೀ ನಾರಾಯಣ ಗುರು ಅಂತೇಳಿ ಕೊಟ್ಟಿದ್ದಾರೆ. ಸೊ ಜ್ಯೋತಿಬಾ ಫುಲೆ ಬಂದ್ಬಿಟ್ಟು ಗುಲಾಮಗಿರಿ ಅಂತಕ್ಕಂಥ ಬರೀತಾರೆ. ಅದೇ ರೀತಿ ದಯಾನಂದ ಸರಸ್ವತಿ ಬಂದ್ಬಿಟ್ಟು ಸತ್ಯಾರ್ಥ ಪ್ರಕಾಶ. ಸೊ ಹಾಗಾಗಿ ಇವೆರಡೂ ಕೂಡ ಆಗಲ್ಲ. ಸಿ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ವೈಕೋಮ್ ಸತ್ಯಾಗ್ರಹ ಅಂತಕ್ಕಂಥದ್ದು ಶ್ರೀ ನಾರಾಯಣ ಗುರು. ಅದೇ ರೀತಿ ರಾಮಕೃಷ್ಣ ಪರಮಹಂಸರು ಬಂದ್ಬಿಟ್ಟು ದಕ್ಷಿಣೇಶ್ವರ ಕಾಳಿ ಮಂದಿರ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಸೊ ಹಾಗಾಗಿ ಸಿ ಮತ್ತು ಡಿ ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ 35. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಸರಿಯಾದಂತಹ ಉತ್ತರವಾಗ್ತದೆ. ಸೊ ಬರಗಾಲ ಆಯೋಗ ಅಂತಕ್ಕಂಥದ್ದು ಬಂದ್ಬಿಟ್ಟು 1897. ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಬಂದ್ಬಿಟ್ಟು 1892. ಚಾರ್ಲ್ಸ್ ವುಡ್ ಶಿಕ್ಷಣ ವರದಿ ಬಂದ್ಬಿಟ್ಟು 1854. ಅದೇ ರೀತಿ ಇಂಡಿಯನ್ ಪಿನಲ್ ಕೋಡ್ ಬಂದ್ಬಿಟ್ಟು 1860 ಅಂತಕ್ಕಂಥ ತಾವು ಗಮನಿಸ್ಬೋದು. ಸೊ ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ 36. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 1 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಸೊ ಮಿನಾಜ್ ಉಸ್ ಸಿರಾಜ್ ಅಂತಕ್ಕಂತಹ ಒಂದು ಕವಿ ಬಂದ್ಬಿಟ್ಟು ತಬ್ಕತ್ ಇ ನಾಸೀರ್ ಅಂತಕ್ಕಂತಹ ಕೃತಿ ಬರಿತಾನೆ. ಅದೇ ರೀತಿ ಅಮೀರ್ ಖುಸ್ರೋ ಬಂದ್ಬಿಟ್ಟು ಸೊ ಮಿಫ್ತಾಹ ಉಲ್ ಫತೂಹ ಅಂತಕ್ಕಂತಹ ಒಂದು ಕೃತಿಯನ್ನು ಆತ ಬರಿತಾನೆ. ಹಾಗಾಗಿ ಆಯ್ಕೆ 1 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ವೀರಗಾಸೆ ಬಂದ್ಬಿಟ್ಟು ಕರ್ನಾಟಕ. ಸೊ ಅದೇ ರೀತಿ ಜೂರಿ ಅಂತಕ್ಕಂಥದ್ದು ಬಂದ್ಬಿಟ್ಟು ಹಿಮಾಚಲ ಪ್ರದೇಶ. ಚಕ್ರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. ಜಕೀರ್ ಅಂತಕ್ಕಂಥದ್ದು ಆಸಾಮಿನ ಒಂದು
ಸಾಂಪ್ರದಾಯಿಕ ನೃತ್ಯವಾಗ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಒಂದು ಅಂದರೆ ತಪ್ಪಾದ ಹೊಂದಾಣಿಕೆ ಯಾವುದು ಅಂತಂದರೆ ಆಯ್ಕೆ 3 ಚಕ್ರಿ ಅಂತಕ್ಕಂಥದ್ದು ಮಣಿಪುರ ಆಗಿರೋದಿಲ್ಲ. ಕೆಳಗಿನ ಯಾವ ರಾಜ್ಯದಲ್ಲಿ ವಂಗಾಲ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂಥೇಳಿ ಕೇಳಿದ್ದಾರೆ. ಸೊ ಪ್ರಶ್ನೆ ಸಂಖ್ಯೆ 38 ಮೇಘಾಲಯದಲ್ಲಿ ವಂಗಾಲ ಹಬ್ಬ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಕನ್ನಡದ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ ಯಾವ ಮಾದರಿಯ ಪತ್ರಿಕೆ ಆಗಿದೆ ಅಂತ ಕೇಳಿದರೆ ಇದೊಂದು ವಾರ ಪತ್ರಿಕೆ ಅಂತೇಳಿ ನಾವು ಗಮನಿಸ್ಬೋದು. ಯಾರನ್ನು ಸೋಲಿಸಿ ವಿಷ್ಣುವರ್ಧನ ನೊಳಂಬವಾಡಿಗೊಂಡ ಎಂಬ ಬಿರುದು ಬಂದಿತು ಅಂತೇಳಿ ಕೊಟ್ಟಿದ್ದಾರೆ. ಚೋಳರನ್ನು ಸೋಲಿಸಿ ಆತ ನೊಳಂಬವಾಡಿಗೊಂಡ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಯಾವ ಚಳವಳಿಯ ಸಂದರ್ಭದಲ್ಲಿ ಧಿಕ್ಕಾರ ಎಂಬ ಪತ್ರಿಕೆಯನ್ನು ಹೊರಡಿಸಲಾಗಿದೆ ಅಂತ ಕೇಳಿದರೆ ಮೈಸೂರು ಚಲೋ ಚಳವಳಿಯ ಸಂದರ್ಭದಲ್ಲಿ ಧಿಕ್ಕಾರ ಅಂತಕ್ಕಂಥ ಪತ್ರಿಕೆಯನ್ನು ಹೊರಡಿಸ್ತಾರೆ. ಅದೇ ರೀತಿಯಾಗಿ ದಿವಾಣರಿಗೆ ಸಂಬಂಧಿಸಿದಂಥ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ಸಿ ರಂಗಾಚಾರ್ಲು ಅಂತಕ್ಕಂಥವ್ರ ಒಂದು ಅವಧಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಆಯ್ಕೆ 2 ತಪ್ಪಾಗಿದೆ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಯಾವ ಬ್ರಿಟಿಷ್ ಕಮಿಷನರ್ ಕಾಲದಲ್ಲಿ ಬೆಂಗಳೂರನ್ನು ಎಲ್ಲ ಜಿಲ್ಲಾ ಕೇಂದ್ರಗಳ ಜೊತೆ ಸಂಪರ್ಕಿಸಲು ಹೊಸ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಅಂತ ಕೇಳಿದರೆ ಮಾರ್ಕ್ ಕಬ್ಬಣ್ಣನ ಅವಧಿಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 44 ಗಮನಿಸ್ತಾ ಹೋಗಿ ಸ್ನೇಹಿತರೆ, ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಕೆಂಪು ಬಂದ್ಬಿಟ್ಟು ಸಕ್ರಿಯ ಅಥವಾ ಧನಾತ್ಮಕ ಅಂತೇಳಿ, ಕಪ್ಪು ಬಂದ್ಬಿಟ್ಟು ತಟಸ್ಥ ಅಥವಾ ಋಣಾತ್ಮಕ, ಹಸಿರು ಬಂದ್ಬಿಟ್ಟು ಭೂ ಸಂಪರ್ಕ ಅಂತಕ್ಕಂಥದ್ದು ಅರ್ಥಿಂಗ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಕೆಳಕಂಡವುಗಳಲ್ಲಿ ಯಾವುದು ಕನಿಷ್ಠ ಧ್ವನಿಯ ಪಿಚ್ ಹೊಂದಿರುವ ಸಾಧ್ಯತೆ ಇದೆ ಅಂಥೇಳಿ ಕೇಳ್ತಾ ಇದ್ದಾರೆ. ಪ್ರಶ್ನೆ ಸಂಖ್ಯೆ 45 ಪುರುಷ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ 46 ಸರಿ ಇಲ್ಲದನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಇಲ್ಲಿ ಬಿಟುಮಿನಸ್ ಅಂತಕ್ಕಂಥದ್ದು ಟಾರ್ ಅಂತೇಳಿ ಕೊಟ್ಟಿದ್ದಾರಲ್ಲ, ಇದು ಸರಿಯಾದಂತಹ ಉತ್ತರವಲ್ಲ. ನೆಕ್ಸ್ಟು ನದಿಗಳು ಮತ್ತು ಅವುಗಳ ಉಪನದಿಗಳ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 47 ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಇದನ್ನು ಕೂಡ ತಾವು ಗಮನಿಸ್ತಾ ಹೋಗಿ ಸ್ನೇಹಿತರೆ. ಇಲ್ಲಿ ಜೀಲಂ ಅಂತಕ್ಕಂಥದ್ದು ಕಿಶನ್ ಗಂಗಾದ ಉಪನದಿ ಆಗ್ತದೆ. ಜೀಲಂ ನದಿಯ ಉಪನದಿ ಬಂದ್ಬಿಟ್ಟು ಕಿಶನ್ ಗಂಗಾ, ಸಿಂಧೂ ನದಿಯ ಉಪನದಿ ಸಿಗೇರ್, ಸಟ್ಲೇಜ್ ಬಂದ್ಬಿಟ್ಟು ಚಿನಾಬ್. ಇಲ್ಲಿ ಎಲ್ಲವೂ ಕೂಡ ಸರಿಯಾಗ್ತದೆ. ಇದನ್ನು ಒಂದು ಟೈಮ್ ನೀವು ಗಮನಿಸ್ತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 48 ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 1. ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ 49 ನದಿಗಳು ತಮ್ಮ ಮುಖ್ಯ ನದಿಗಳು ಸೇರುವ ಆಧಾರದಲ್ಲಿ ಈ ಕೆಳಗಿನ ಯಾವ ಕ್ರಮಾನುಗತ ಸರಿಯಾಗಿದೆ ಅಂಥೇಳಿ ಕೇಳ್ತಾ ಇದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಪೇನ್ ಗಂಗಾ ಬಂದ್ಬಿಟ್ಟು ವೈನ್ ಗಂಗಾ, ಅದೇ ರೀತಿ ವಾರ್ಧಾ ಅಂತಕ್ಕಂಥದ್ದು ಗೋದಾವರಿ ಅಂತೇಳಿ. ಆಯ್ಕೆ 4 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಪ್ರಶ್ನೆ ಸಂಖ್ಯೆ 50 ಬಂದ್ಬಿಟ್ಟು ಸರಿಯಾದಂತಹ ಉತ್ತರ ಆಯ್ಕೆ 1 ಸಿಂಪಲ್, ಮೊರಲ್, ಅಕೌಂಟೇಬಲ್, ರೆಸ್ಪಾನ್ಸಿವ್, ಟ್ರಾನ್ಸ್ಪರೆಂಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 51 ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಇಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ 4 ಸರಿ ಆಗ್ತದೆ. ಇಲ್ಲಿ ನಾವು ನೋಡ್ತಾ ಬನ್ನಿ, ಕರ್ನಾಟಕದಲ್ಲಿ 28 ಲೋಕಸಭಾ ಸ್ಥಾನಗಳಿವೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ 80, ನೆಕ್ಸ್ಟು ತಮಿಳುನಾಡಲ್ಲಿ 39, ನೆಕ್ಸ್ಟು ಕೇರಳದಲ್ಲಿ 20 ಸೀಟ್ಗಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಆಯ್ಕೆ 4 ABCD ಸರಿಯಾಗಿದೆ. ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ 52 ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ 1 ಸರಿಯಾಗ್ತದೆ. ಆಯ್ಕೆ 1 ಸರಿಯಾದಂತಹ ಉತ್ತರವಾಗ್ತದೆ. ಇಲ್ಲಿ ನೋಡಿ, ಅಮೃತ್ಸರ್ ಏರ್ಪೋರ್ಟಿಗೆ ಇರ್ತಕ್ಕಂತಹ ಹೆಸರು ಬಂದ್ಬಿಟ್ಟು ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಕರೀತಾರೆ. ಅದೇ ರೀತಿ ವಾರಣಾಸಿಗೆ ಬಂದ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಫ್ಲೋಟ್ ಬೇರ್ನಲ್ಲಿ ಇರ್ತಕ್ಕಂಥದ್ದು ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ. ಲಕ್ನೋದಲ್ಲಿ ಬರ್ತಕ್ಕಂಥದ್ದು ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ 53 ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಬಿಹಾರ್, ಪಶ್ಚಿಮ ಬಂಗಾಳ, ಹರಿಯಾಣ, ತಮಿಳುನಾಡು ಅಂತಕ್ಕಂಥದ್ದು 2011ರ ಜನಗಣತಿ ಪ್ರಕಾರ ಇಳಿಕೆ ಕ್ರಮದಲ್ಲಿರುವ ಜನಸಾಂದ್ರತೆಯ ರಾಜ್ಯಗಳನ್ನು ಗುರುತಿಸಿ ಅಂತ ಕೇಳಿದರೆ ಬಿಹಾರ್, ಪಶ್ಚಿಮ ಬಂಗಾಳ, ಹರಿಯಾಣ ಮತ್ತು ತಮಿಳುನಾಡು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಮಾರ್ಚ್ 2020ರ ಭಾರತ ಸರ್ಕಾರವು ಈ ಕೆಳಗಿನ ಯಾವ ರಾಜ್ಯಗಳ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗ ರಚಿಸಿತ್ತು ಅಂತೇಳಿ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 1 ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮಣಿಪುರ್, ಅದೇ ರೀತಿ ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಪ್ರಶ್ನೆ ಸಂಖ್ಯೆ 55 87ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2003ರ ಪ್ರಕಾರ ಸದ್ಯದ ಲೋಕಸಭಾ ಸದಸ್ಯರ ಸಂಖ್ಯೆಯು ವರ್ಷದ ನಂತರ ಮೊದಲ ಜನಗಣತಿಯಾಗುವವರೆಗೆ ಅಬಾಧಿತವಾಗಿದೆ ಅಂತ ಕೇಳಿದರೆ 55ನೇ ಪ್ರಶ್ನೆ ಬಂದ್ಬಿಟ್ಟು 2026 ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ.
ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ರಾಷ್ಟ್ರಪತಿ ಆಳ್ವಿಕೆಯನ್ನು 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಹೇರಲಾಯಿತು ಅಂತ ಕೇಳಿದರೆ ಸೊ ಪಂಜಾಬ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ವರ್ಜಿನಿಯಾ ಮತ್ತು ನಾಟು ವಿಧಗಳು ಕರ್ನಾಟಕದಲ್ಲಿ ಯಾವ ಕೃಷಿ ಬೆಳೆಗೆ ಸಂಬಂಧಿಸಿವೆ ಅಂತ ಕೇಳಿದರೆ ಸೊ ತಂಬಾಕು ಬೆಳೆಗೆ ಇವು ಸಂಬಂಧಿಸ್ತವೆ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 52 ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ, ಸೊ ವಾಟರ್ ಸೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 59, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 2. ಸೊ ಕೇಂದ್ರ ಹಣಕಾಸು ಸಚಿವರು ಅಂದರೆ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಈ ಕೆಳಗಿನವರು ಸದಸ್ಯರನ್ನಾಗಿ ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಕೇಂದ್ರದ ಹಣಕಾಸು ಸಚಿವರು, ಅದೇ ರೀತಿಯಾಗಿ ರಾಜ್ಯ ಖಾತೆಯ ಹಣಕಾಸು ಸಚಿವರು, ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ರಾಜ್ಯಗಳ ಹಣಕಾಸು ಮಂತ್ರಿಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ಸ್ನೇಹಿತರೆ ಇಲ್ಲಿ ನೋಡ್ತಾ ಬನ್ನಿ, ಜಲಪಾತಗಳು ಮತ್ತು ನದಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾಗೋಡು, ಉಂಚಳ್ಳಿ, ಈರ್ಪು, ಬಂಡಾಜೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾಗೋಡು ಜಲಪಾತ ಬಂದ್ಬಿಟ್ಟು ಸ್ನೇಹಿತರೆ ಸೊ ಗಂಗಾವಳಿ ನದಿಗೆ, ಅದೇ ರೀತಿ ಉಂಚಳ್ಳಿ ಜಲಪಾತ ಬಂದ್ಬಿಟ್ಟು ಅಘನಾಶಿನಿ ನದಿಗೆ, ಈರ್ಪು ಜಲಪಾತ ಬಂದ್ಬಿಟ್ಟು ಸೊ ಲಕ್ಷ್ಮಣ ತೀರ್ಥ, ಬಂಡಾಜೆ ಬಂದ್ಬಿಟ್ಟು ಸೊ ನೇತ್ರಾವತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ಸೊ ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 61, ಭಾರತದಲ್ಲಿ ರೈತರ ಆತ್ಮಹತ್ಯೆಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರವು ಘೋಷಿಸಿದ ಈ ಕೆಳಕಂಡ ಯೋಜನೆಗಳಲ್ಲಿ ಸರಿ ಇಲ್ಲದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಯ್ಕೆ ಡಿ, ಕೇವಲ ಡಿ ಮಾತ್ರ ತಪ್ಪಾದದ್ದು ಅಂತೇಳಿ PM ಕಿಸಾನ್ ಯೋಜನೆ ಅಂತಕ್ಕಂಥದ್ದು 2021 ಅಂತ ಕೊಟ್ಟಿದ್ದಾರೆ. ಸೊ 2019ರಲ್ಲಿ ಅದು ಜಾರಿಗೆ ಬರ್ತದೆ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಸೊ SARTHAQ ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಥ್ರೂ ಕ್ವಾಲಿಟಿ ಎಜುಕೇಷನ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ 2020ಕ್ಕೆ ಇದು ಸಂಬಂಧಪಡ್ತದೆ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 63, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಘವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಸಂಜೀವಿನಿ ಅಂತಕ್ಕಂಥ ಹೆಸರಿನಿಂದ ಅದನ್ನು ಕರೀತಾರೆ. ಕರ್ನಾಟಕದ ಯಾವ ರಾಷ್ಟ್ರೀಯ ಉದ್ಯಾನವನಗಳು ನೀಲಗಿರಿ ಜೀವಿಗಳ ಮೀಸಲು ತಾಣದಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದರೆ ಸೊ ಇಲ್ಲಿ ಬಂದ್ಬಿಟ್ಟು ನಾಗರಹೊಳೆ ಅಥವಾ ಬಂಡೀಪುರ ಅಂತ ಏನು ನಾವು ಕರಿತೀವಿ ಸೊ ಅದನ್ನು ನೀಲಗಿರಿ ಜೀವಗೋಳ ಒಂದು ಮೀಸಲು ತಾಣದಲ್ಲಿ ಅದನ್ನು ಸೇರಿಸಿದ್ದಾರೆ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 71, ಸೊ ಈ ಕೆಳಗಿನ ಯಾವ ನಗರವು 99ನೇ ಅಂತಾರಾಷ್ಟ್ರೀಯ ತಾನ್ಸೇನ್ ಮಹೋತ್ಸವದಲ್ಲಿ 1300 ಮಂದಿ ಸಂಗೀತಗಾರರ ತಬಲಾ ವಾದನದ ಮೂಲಕ ಒಂದೇ ಮಾತರಂ ಗೀತೆಯನ್ನು ಹಾಡಿಸಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಮಾಡಿತು ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಗ್ವಾಲಿಯರ್ನಲ್ಲಿ ಈ ಒಂದು ಸಮಾವೇಶ ನಡೆದಿತ್ತು ಅಂತೇಳಿ ನಾವು ನೋಡ್ಬೋದು. ಸೊ ಪ್ರಶ್ನೆ ಸಂಖ್ಯೆ 72, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ BCD ಅಂತಕ್ಕಂಥವು ಅಂದರೆ ಆಯ್ಕೆ BCD ಇಲ್ಲಿ ಸರಿಯಾಗಿವೆ. ಸೊ ಇದು ಬಂದ್ಬಿಟ್ಟು 2009 ಅಂತಕ್ಕಂಥದ್ದು ಆಗ್ತದೆ. 2009ರಲ್ಲಿ 15ನೇ ಲೋಕಸಭಾ ಒಂದು ಇಲೆಕ್ಷನ್ ನಡೀತದೆ. ಸೊ ಹಾಗಾಗಿ ಇದು ತಪ್ಪಾಗಿದೆ. BCD ಮಾತ್ರ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಭಾರತೀಯ ರೈಲ್ವೆಯ ಸಂಶೋಧನೆ, ವಿನ್ಯಾಸ, ಗುಣಮಟ್ಟ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಎಲ್ಲಿದೆ ಅಂಥೇಳಿ ಕೇಳ್ತಾ ಇದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಲಕ್ನೋದಲ್ಲಿ ಇದು ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಒಬ್ಬ ವ್ಯಕ್ತಿ ಒಂದು ಅತಿ ಸಣ್ಣ ಸಾಧಾರಣ ಕನ್ನಡಿಯನ್ನು ತನ್ನ ಒಂದು ಕೈಯಲ್ಲಿ ಹಿಡಿದುಕೊಂಡು ಗಡ್ಡ ಸೇವ್ ಮಾಡಲು. ಸೊ 74ನೇ ಪ್ರಶ್ನೆಗೆ ನೇರವಾಗಿ ನಾವು ಸರಿಯಾದಂತಹ ಉತ್ತರವನ್ನು ನೋಡ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಸೊ ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ 85, ಈ ಕೆಳಗಿನ ಯಾವ ದೇಶಗಳಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಸೊ UPI ಬಳಸಬಹುದಾಗಿದೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 4, ABCD ಅಂದರೆ 4 ದೇಶಗಳಲ್ಲಿ ಶ್ರೀಲಂಕಾ, ಭೂತಾನ್, ಮಾರಿಷಸ್, ಅದೇ ರೀತಿ UAEನಲ್ಲಿ ಈ UPIಯನ್ನು ಬಳಸ್ತಕ್ಕಂಥದ್ದು ಕಾಣ್ಬೋದು. ಸೊ ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 86, ಭಾರತ ಇತ್ತೀಚೆಗೆ ಇಪ್ಟಾ ಅಂದರೆ ದೇಶಗಳೊಂದಿಗೆ ವ್ಯಾಪಾರ ಮತ್ತು ಆರ್ಥಿಕ ಸಹಯೋಗ ಒಪ್ಪಂದ ಮಾತುಕತೆಯನ್ನು ಪುನರಾರಂಭಿಸಿದೆ. ಈ ಕೆಳಗಂಡ ಯಾವ ದೇಶ ಇಪ್ಟಾ ಒಕ್ಕೂಟದ ಸದಸ್ಯ ರಾಷ್ಟ್ರ ಅಲ್ಲ ಅಂತೇಳಿ ಕೇಳಿದರೆ ಸೊ ಸ್ವೀಡನ್ ಇಲ್ಲಿ ಬಂದ್ಬಿಟ್ಟು ಆಗಿರೋದಿಲ್ಲ. ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥದ್ದು ಇಪ್ಟಾ ಒಕ್ಕೂಟದ ಒಂದು ದೇಶವಾಗ್ತದೆ. ಸೊ ಸ್ವಿಟ್ಜರ್ಲ್ಯಾಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಇಪ್ಟಾ ಒಕ್ಕೂಟದ ದೇಶ ಆಗ್ತದೆ. ಸ್ವೀಡನ್ ಇಲ್ಲಿ ಸರಿಯಾದಂತಹ ಉತ್ತರವಲ್ಲ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ 87, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 3. ಸೊ ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಹ್ಯಾಂಡ್ ಟು ಹ್ಯಾಂಡ್ ಅಂತಕ್ಕಂಥದ್ದು ಚೀನಾಗೆ ಸಂಬಂಧಪಟ್ಟಂತಹ ಒಂದು ಸಮರಾಭ್ಯಾಸ. ಇಂಡಿಯಾ ಮತ್ತು ಚೀನಾ ಯುದ್ಧ ಅಭ್ಯಾಸ ಅಂತಕ್ಕಂಥದ್ದು ಬಂದ್ಬಿಟ್ಟು ಸೊ USA ಜೊತೆ ಇಂಡಿಯಾ ಮಾಡ್ತಕ್ಕಂಥ ಒಂದು ಮಿಲಿಟರಿ ಸಮರಾಭ್ಯಾಸ. ಅದೇ ರೀತಿ ನಮ್ಯಾಡಕ್ ಎಲಿಫೆಂಟ್ ಅಂತಕ್ಕಂಥದ್ದು ಬಂದ್ಬಿಟ್ಟು ಸೊ ತಾವಿಲ್ಲಿ ಗಮನಿಸ್ಬೋದು ಮಂಗೋಲಿಯಾ ದೇಶದೊಂದಿಗೆ. ಮೈತ್ರಿ ಬಂದ್ಬಿಟ್ಟು ಸೊ ಮೈತ್ರಿ ಅಂತಕ್ಕಂತಹ ಒಂದು ಸಮರಾಭ್ಯಾಸ ಥೈಲ್ಯಾಂಡ್ ಜೊತೆ. ಅದೇ ರೀತಿ ಮಿತ್ರ ಶಕ್ತಿ ಬಂದ್ಬಿಟ್ಟು ಶ್ರೀಲಂಕಾ ಜೊತೆ ಮಾಡ್ತಕ್ಕಂಥ ಸಮರಾಭ್ಯಾಸಗಳಾಗಿದೆ.
ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ 88, ಭೂತಾನ್ ಸರ್ಕಾರ ಇತ್ತೀಚೆಗೆ ಗೆಲಿಪು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿವೆ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಎಲ್ಲ ಹೇಳಿಕೆಗಳಲ್ಲಿ ಸರಿಯಾಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ನೆಕ್ಸ್ಟ್ ಒನ್, ಅಂತಾರಾಷ್ಟ್ರೀಯ ಹುಲಿ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಪ್ರಶ್ನೆ ಸಂಖ್ಯೆ 89ಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 2, ಬಿ, ಸಿ ಮತ್ತು ಡಿ ಮಾತ್ರ ಇಲ್ಲಿ ಸರಿಯಾದಂತಹ ಉತ್ತರಗಳಾಗ್ತವೆ. ಎ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾದಂತಹ ಉತ್ತರಗಳಾಗಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 100, 2023ರಲ್ಲಿ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗಳಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಮಹಾರಾಷ್ಟ್ರ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ. 2024ರಲ್ಲಿ ನ್ಯಾಟೋ ಸಂಘಟನೆಯನ್ನು ಸೇರಿದ ದೇಶ ಯಾವುದು ಅಂಥೇಳಿ ಕೇಳ್ತಾ ಇದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ವೀಡನ್ ಇಲ್ಲಿ ನ್ಯಾಟೋ ಸೇರಿರ್ತಕ್ಕಂಥ ದೇಶ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಸೊ ಎಷ್ಟು ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂಥೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 3. ಸೊ 3 ಜೋಡಿಗಳಲ್ಲಿ ಸರಿಯಾದಂತಹ ಒಂದು ಹೊಂದಾಣಿಕೆಯನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಅದೇ ರೀತಿ ಪ್ರಾಜೆಕ್ಟ್ ಪ್ರಯಾಸ್ಗೆ ಸಂಬಂಧಿಸಿದಂತೆ ಸರಿಯಾದಂತಹ ಹೇಳಿಕೆಯನ್ನು ಗುರುತಿಸಿ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ ಬಿ. ಸೊ ಆಯ್ಕೆ 2 ಇಲ್ಲಿ ಸರಿಯಾಗ್ತದೆ. ಬಿ ಮಾತ್ರ ಇಲ್ಲಿ ಸರಿಯಾದಂತಹ ಒಂದು ಉತ್ತರವಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಭಾರತದ G20 ಅಧ್ಯಕ್ಷತೆಯ ಅಡಿಯಲ್ಲಿ ಜಾಗತಿಕ ಜೈವಿಕ ಇಂಧನ ಮೈತ್ರಿಕೂಟವನ್ನು ಅಭಿವೃದ್ಧಿಪಡಿಸಲು ಕಾರ್ಯದಲ್ಲಿ ಭಾರತದೊಂದಿಗೆ ಕೈ ಜೋಡಿಸಲು ಈ ಕೆಳಗಿನ ಯಾವ ದೇಶಗಳು ಒಪ್ಪಿಕೊಂಡಿವೆ ಅಂತ ಹೇಳಿ ಕೇಳಿದ್ದಾರೆ. ಸೊ 96ಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಬಿ ಮತ್ತು ಸಿ. ಅಂದರೆ USA ಮತ್ತು ಅದೇ ರೀತಿ ಬ್ರೆಜಿಲ್ ಎರಡೂ ಕೂಡ ಈ G20ಯಲ್ಲಿ ಸೊ ಜೈವಿಕ ಇಂಧನಕ್ಕೆ ಭಾರತದ ಜೊತೆಗೆ ಸಾಥ್ ಕೊಡೋದಕ್ಕೆ ಒಪ್ಪಿಕೊಂಡಂತಹ ದೇಶಗಳಾಗ್ತವೆ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 94, ಸೊ 94ಕ್ಕೆ ಸರಿಯಾದಂತಹ ಒಂದು ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಈ ಕೆಳಗಂಡ ಯಾವ ದೇಶಗಳ ಗಡಿ ರೇಖೆಯನ್ನು ಗೋಲ್ಡ್ಸ್ಮಿತ್ ಲೈನ್ ಎಂದು ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇರಾನ್ ಮತ್ತು ಪಾಕಿಸ್ತಾನ ನಡುವೆ ಇರತಕ್ಕಂತಹ ಒಂದು ಲೈನನ್ನು ಗೋಲ್ಡ್ಸ್ಮಿತ್ ಲೈನ್ ಅಂತ ಹೇಳಿ ಕರೀತಾರೆ. ಸೊ ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಇದಿಷ್ಟು ಕೀ ಉತ್ತರಗಳಾಗಿರ್ತದೆ ಸ್ನೇಹಿತರೆ. ಸೊ ಇದರಲ್ಲಿ ಅಂತಿಮವಾದಂತಹ ಕೀ ಉತ್ತರಗಳು ಆಗಿರೋದಿಲ್ಲ. ಸೊ ನಮ್ಮ ತರ್ಕಕ್ಕೆ ಬಂದಂತಹ ಕೀ ಉತ್ತರಗಳನ್ನ ಸೊ ಇಲ್ಲಿ ಆಲ್ಮೋಸ್ಟ್ ಸರಿಯಾದಂತಹ ಕೀ ಉತ್ತರಗಳಿದೆ. ಉಳಿದಂತಹ ಪ್ರಶ್ನೆಗಳನ್ನು ಸೊ ತಾವು ಮುಂದಿನ ವಿಡಿಯೋದಲ್ಲಿ ಗಮನಿಸ್ಬೋದು. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.